ಆರೋಪಿ ದರ್ಶನ್ ಪರಪ್ಪನ ಪಂಜರ ಸೇರಿ ಬರೋಬ್ಬರಿ 2 ತಿಂಗಳಾಗ್ಬಿಟ್ಟಿದೆ. ಮನೆಯೂಟಕ್ಕಾಗಿ ಪರಿತಪಿಸ್ತಾ ಇದ್ದಂತಹ ದಾಸನಿಗೆ ಇಂದು ನಿರಾಸೆಯಾಗಿದೆ. ಮತ್ತೊಂದೆಡೆ ಪವಿತ್ರ ಗೌಡಾಳನ್ನ ಸೋಮವಾರ ಭೇಟಿಯಾಗ್ತಾ ಇದ್ದಂತಹ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾಕೆ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪೊರ್ಕಿಗೆ ಜೈಲಿನ ಹಿಟ್ಟೆ ಗಟ್ಟಿ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆ ಮುಂದೂಡಿಕೆ. ಬಾರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾನೆ. ಇದೀಗ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದ್ದು ಕಾಟೇರನಿಗೆ ಜೈಲಿನ ಮುದ್ದೆಯೇ ಗತಿಯಾಗಿದೆ. ಹೌದು, ಮನೆ ಊಟ, ಹಾಸಿಗೆ, ಚಮಚ, ತಟ್ಟೆಗಾಗಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದರಿಂದ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತ ದಾಸನಿಗೆ ನಿರಾಸೆಯಾಗಿದೆ. ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ಗೆ ಮನೆಯೂಟ ತಿರಸ್ಕಾರ ಮಾಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಸಮಯ ಕೇಳಿದ್ರಿಂದ ಕಾಲಾವಕಾಶ ನೀಡಲಾಗಿದೆ. ಇನ್ನು ಜೈಲಧಿಕಾರಿಗಳು ದಾಸನಿಗೆ ಮನೆಯೂಟ ತಿರಸ್ಕರಿಸಲು ಕಾರಣಗಳು ಏನು ಅಂತ ನೋಡೋದಾದ್ರೆ, ಮನವಿ ಪತ್ರದಲ್ಲಿ ಜೈಲೂಟ ವಿಷಕಾರಿ ಅಂತ ಎಲ್ಲೂ ಉಲ್ಲೇಖವಿಲ್ಲ. ಪೌಷ್ಟಿಕಾಂಶ ಇಲ್ಲದ ಆಹಾರ ಎಂದೂ ಬರೆದಿಲ್ಲ. ವೈರಲ್ ಫೀವರ್ ಹಿನ್ನೆಲೆ ಸಾಮಾನ್ಯವಾಗಿ ವೀಕ್ನೆಸ್ ಕಾಣಿಸಿಕೊಂಡಿದೆ. ತಕ್ಷಣ ಬೆಡ್ ರೆಸ್ಟ್, ಪೌಷ್ಟಿಕ ಆಹಾರ ನೀಡಲಾಗಿದೆ. ಜುಲೈ 4ರಿಂದ 10 ದಿನ, ಆಗಸ್ಟ್ 1ರಿಂದ 15 ದಿನಗಳ ಕಾಲ ಹೆಚ್ಚುವರಿ ವ್ಯವಸ್ಥೆ ಒದಗಿಸಲಾಗಿದೆ. ಆರೋಪಿ ದರ್ಶನ್ಗೆ ಮೊಟ್ಟೆ, ಬ್ರೆಡ್, ಹಾಲು, ಕ್ಯಾಲ್ಸಿಯಂ, ವಿಟಮಿನ್ D3 ಮಾತ್ರ ನೀಡಲಾಗಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಆರೋಪಿ ಮನವಿ ಪುರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು ಜೈಲು ಅಧಿಕಾರಿಗಳ ನಿಲುವು. ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತಹ ಪೊರ್ಕಿಗೆ ಮತ್ತೆ ನಿರಾಸೆಯಾಗಿದೆ. ಮತ್ತೊಂದೆಡೆ ದರ್ಶನ್ ರನ್ನ ಭೇಟಿಯಾಗಲು ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಿದ್ರು. ಪವಿತ್ರ ಗೌಡ ಕುಟುಂಬಸ್ಥರು ಅಂದೇ ವಿಸಿಟ್ ಕೊಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಪವಿತ್ರ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾಗರಾಜ್ ಜೊತೆ ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಆರೋಪಿ ದರ್ಶನ್ ಪರಪ್ಪನ ಪಂಜರ ಸೇರಿ ಬರೋಬ್ಬರಿ 2 ತಿಂಗಳಾಗ್ಬಿಟ್ಟಿದೆ. ಮನೆಯೂಟಕ್ಕಾಗಿ ಪರಿತಪಿಸ್ತಾ ಇದ್ದಂತಹ ದಾಸನಿಗೆ ಇಂದು ನಿರಾಸೆಯಾಗಿದೆ. ಮತ್ತೊಂದೆಡೆ ಪವಿತ್ರ ಗೌಡಾಳನ್ನ ಸೋಮವಾರ ಭೇಟಿಯಾಗ್ತಾ ಇದ್ದಂತಹ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾಕೆ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪೊರ್ಕಿಗೆ ಜೈಲಿನ ಹಿಟ್ಟೆ ಗಟ್ಟಿ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆ ಮುಂದೂಡಿಕೆ. ಬಾರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾನೆ. ಇದೀಗ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದ್ದು ಕಾಟೇರನಿಗೆ ಜೈಲಿನ ಮುದ್ದೆಯೇ ಗತಿಯಾಗಿದೆ. ಹೌದು, ಮನೆ ಊಟ, ಹಾಸಿಗೆ, ಚಮಚ, ತಟ್ಟೆಗಾಗಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದರಿಂದ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತ ದಾಸನಿಗೆ ನಿರಾಸೆಯಾಗಿದೆ. ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ಗೆ ಮನೆಯೂಟ ತಿರಸ್ಕಾರ ಮಾಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಸಮಯ ಕೇಳಿದ್ರಿಂದ ಕಾಲಾವಕಾಶ ನೀಡಲಾಗಿದೆ. ಇನ್ನು ಜೈಲಧಿಕಾರಿಗಳು ದಾಸನಿಗೆ ಮನೆಯೂಟ ತಿರಸ್ಕರಿಸಲು ಕಾರಣಗಳು ಏನು ಅಂತ ನೋಡೋದಾದ್ರೆ, ಮನವಿ ಪತ್ರದಲ್ಲಿ ಜೈಲೂಟ ವಿಷಕಾರಿ ಅಂತ ಎಲ್ಲೂ ಉಲ್ಲೇಖವಿಲ್ಲ. ಪೌಷ್ಟಿಕಾಂಶ ಇಲ್ಲದ ಆಹಾರ ಎಂದೂ ಬರೆದಿಲ್ಲ. ವೈರಲ್ ಫೀವರ್ ಹಿನ್ನೆಲೆ ಸಾಮಾನ್ಯವಾಗಿ ವೀಕ್ನೆಸ್ ಕಾಣಿಸಿಕೊಂಡಿದೆ. ತಕ್ಷಣ ಬೆಡ್ ರೆಸ್ಟ್, ಪೌಷ್ಟಿಕ ಆಹಾರ ನೀಡಲಾಗಿದೆ. ಜುಲೈ 4ರಿಂದ 10 ದಿನ, ಆಗಸ್ಟ್ 1ರಿಂದ 15 ದಿನಗಳ ಕಾಲ ಹೆಚ್ಚುವರಿ ವ್ಯವಸ್ಥೆ ಒದಗಿಸಲಾಗಿದೆ. ಆರೋಪಿ ದರ್ಶನ್ಗೆ ಮೊಟ್ಟೆ, ಬ್ರೆಡ್, ಹಾಲು, ಕ್ಯಾಲ್ಸಿಯಂ, ವಿಟಮಿನ್ D3 ಮಾತ್ರ ನೀಡಲಾಗಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಆರೋಪಿ ಮನವಿ ಪುರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು ಜೈಲು ಅಧಿಕಾರಿಗಳ ನಿಲುವು. ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತಹ ಪೊರ್ಕಿಗೆ ಮತ್ತೆ ನಿರಾಸೆಯಾಗಿದೆ. ಮತ್ತೊಂದೆಡೆ ದರ್ಶನ್ ರನ್ನ ಭೇಟಿಯಾಗಲು ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಿದ್ರು. ಪವಿತ್ರ ಗೌಡ ಕುಟುಂಬಸ್ಥರು ಅಂದೇ ವಿಸಿಟ್ ಕೊಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಪವಿತ್ರ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾಗರಾಜ್ ಜೊತೆ ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಆರೋಪಿ ದರ್ಶನ್ ಪರಪ್ಪನ ಪಂಜರ ಸೇರಿ ಬರೋಬ್ಬರಿ 2 ತಿಂಗಳಾಗ್ಬಿಟ್ಟಿದೆ. ಮನೆಯೂಟಕ್ಕಾಗಿ ಪರಿತಪಿಸ್ತಾ ಇದ್ದಂತಹ ದಾಸನಿಗೆ ಇಂದು ನಿರಾಸೆಯಾಗಿದೆ.
ಮತ್ತೊಂದೆಡೆ ಪವಿತ್ರ ಗೌಡಾಳನ್ನ ಸೋಮವಾರ ಭೇಟಿಯಾಗ್ತಾ ಇದ್ದಂತಹ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾಕೆ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪೊರ್ಕಿಗೆ ಜೈಲಿನ ಹಿಟ್ಟೆ ಗಟ್ಟಿ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆ ಮುಂದೂಡಿಕೆ. ಬಾರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾನೆ. ಇದೀಗ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದ್ದು ಕಾಟೇರನಿಗೆ ಜೈಲಿನ ಮುದ್ದೆಯೇ ಗತಿಯಾಗಿದೆ. ಹೌದು, ಮನೆ ಊಟ, ಹಾಸಿಗೆ, ಚಮಚ, ತಟ್ಟೆಗಾಗಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದರಿಂದ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತ ದಾಸನಿಗೆ ನಿರಾಸೆಯಾಗಿದೆ. ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ಗೆ ಮನೆಯೂಟ ತಿರಸ್ಕಾರ ಮಾಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಸಮಯ ಕೇಳಿದ್ರಿಂದ ಕಾಲಾವಕಾಶ ನೀಡಲಾಗಿದೆ. ಇನ್ನು ಜೈಲಧಿಕಾರಿಗಳು ದಾಸನಿಗೆ ಮನೆಯೂಟ ತಿರಸ್ಕರಿಸಲು ಕಾರಣಗಳು ಏನು ಅಂತ ನೋಡೋದಾದ್ರೆ, ಮನವಿ ಪತ್ರದಲ್ಲಿ ಜೈಲೂಟ ವಿಷಕಾರಿ ಅಂತ ಎಲ್ಲೂ ಉಲ್ಲೇಖವಿಲ್ಲ. ಪೌಷ್ಟಿಕಾಂಶ ಇಲ್ಲದ ಆಹಾರ ಎಂದೂ ಬರೆದಿಲ್ಲ. ವೈರಲ್ ಫೀವರ್ ಹಿನ್ನೆಲೆ ಸಾಮಾನ್ಯವಾಗಿ ವೀಕ್ನೆಸ್ ಕಾಣಿಸಿಕೊಂಡಿದೆ. ತಕ್ಷಣ ಬೆಡ್ ರೆಸ್ಟ್, ಪೌಷ್ಟಿಕ ಆಹಾರ ನೀಡಲಾಗಿದೆ. ಜುಲೈ 4ರಿಂದ 10 ದಿನ, ಆಗಸ್ಟ್ 1ರಿಂದ 15 ದಿನಗಳ ಕಾಲ ಹೆಚ್ಚುವರಿ ವ್ಯವಸ್ಥೆ ಒದಗಿಸಲಾಗಿದೆ. ಆರೋಪಿ ದರ್ಶನ್ಗೆ ಮೊಟ್ಟೆ, ಬ್ರೆಡ್, ಹಾಲು, ಕ್ಯಾಲ್ಸಿಯಂ, ವಿಟಮಿನ್ D3 ಮಾತ್ರ ನೀಡಲಾಗಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಆರೋಪಿ ಮನವಿ ಪುರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು ಜೈಲು ಅಧಿಕಾರಿಗಳ ನಿಲುವು. ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತಹ ಪೊರ್ಕಿಗೆ ಮತ್ತೆ ನಿರಾಸೆಯಾಗಿದೆ. ಮತ್ತೊಂದೆಡೆ ದರ್ಶನ್ ರನ್ನ ಭೇಟಿಯಾಗಲು ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಿದ್ರು. ಪವಿತ್ರ ಗೌಡ ಕುಟುಂಬಸ್ಥರು ಅಂದೇ ವಿಸಿಟ್ ಕೊಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಪವಿತ್ರ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾಗರಾಜ್ ಜೊತೆ ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಆರೋಪಿ ದರ್ಶನ್ ಪರಪ್ಪನ ಪಂಜರ ಸೇರಿ ಬರೋಬ್ಬರಿ 2 ತಿಂಗಳಾಗ್ಬಿಟ್ಟಿದೆ. ಮನೆಯೂಟಕ್ಕಾಗಿ ಪರಿತಪಿಸ್ತಾ ಇದ್ದಂತಹ ದಾಸನಿಗೆ ಇಂದು ನಿರಾಸೆಯಾಗಿದೆ. ಮತ್ತೊಂದೆಡೆ ಪವಿತ್ರ ಗೌಡಾಳನ್ನ ಸೋಮವಾರ ಭೇಟಿಯಾಗ್ತಾ ಇದ್ದಂತಹ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾಕೆ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪೊರ್ಕಿಗೆ ಜೈಲಿನ ಹಿಟ್ಟೆ ಗಟ್ಟಿ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆ ಮುಂದೂಡಿಕೆ. ಬಾರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾನೆ. ಇದೀಗ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದ್ದು ಕಾಟೇರನಿಗೆ ಜೈಲಿನ ಮುದ್ದೆಯೇ ಗತಿಯಾಗಿದೆ. ಹೌದು, ಮನೆ ಊಟ, ಹಾಸಿಗೆ, ಚಮಚ, ತಟ್ಟೆಗಾಗಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದರಿಂದ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತ ದಾಸನಿಗೆ ನಿರಾಸೆಯಾಗಿದೆ. ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ಗೆ ಮನೆಯೂಟ ತಿರಸ್ಕಾರ ಮಾಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಸಮಯ ಕೇಳಿದ್ರಿಂದ ಕಾಲಾವಕಾಶ ನೀಡಲಾಗಿದೆ. ಇನ್ನು ಜೈಲಧಿಕಾರಿಗಳು ದಾಸನಿಗೆ ಮನೆಯೂಟ ತಿರಸ್ಕರಿಸಲು ಕಾರಣಗಳು ಏನು ಅಂತ ನೋಡೋದಾದ್ರೆ, ಮನವಿ ಪತ್ರದಲ್ಲಿ ಜೈಲೂಟ ವಿಷಕಾರಿ ಅಂತ ಎಲ್ಲೂ ಉಲ್ಲೇಖವಿಲ್ಲ. ಪೌಷ್ಟಿಕಾಂಶ ಇಲ್ಲದ ಆಹಾರ ಎಂದೂ ಬರೆದಿಲ್ಲ. ವೈರಲ್ ಫೀವರ್ ಹಿನ್ನೆಲೆ ಸಾಮಾನ್ಯವಾಗಿ ವೀಕ್ನೆಸ್ ಕಾಣಿಸಿಕೊಂಡಿದೆ. ತಕ್ಷಣ ಬೆಡ್ ರೆಸ್ಟ್, ಪೌಷ್ಟಿಕ ಆಹಾರ ನೀಡಲಾಗಿದೆ. ಜುಲೈ 4ರಿಂದ 10 ದಿನ, ಆಗಸ್ಟ್ 1ರಿಂದ 15 ದಿನಗಳ ಕಾಲ ಹೆಚ್ಚುವರಿ ವ್ಯವಸ್ಥೆ ಒದಗಿಸಲಾಗಿದೆ. ಆರೋಪಿ ದರ್ಶನ್ಗೆ ಮೊಟ್ಟೆ, ಬ್ರೆಡ್, ಹಾಲು, ಕ್ಯಾಲ್ಸಿಯಂ, ವಿಟಮಿನ್ D3 ಮಾತ್ರ ನೀಡಲಾಗಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಆರೋಪಿ ಮನವಿ ಪುರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು ಜೈಲು ಅಧಿಕಾರಿಗಳ ನಿಲುವು. ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತಹ ಪೊರ್ಕಿಗೆ ಮತ್ತೆ ನಿರಾಸೆಯಾಗಿದೆ. ಮತ್ತೊಂದೆಡೆ ದರ್ಶನ್ ರನ್ನ ಭೇಟಿಯಾಗಲು ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಿದ್ರು. ಪವಿತ್ರ ಗೌಡ ಕುಟುಂಬಸ್ಥರು ಅಂದೇ ವಿಸಿಟ್ ಕೊಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಪವಿತ್ರ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾಗರಾಜ್ ಜೊತೆ ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ.